ನಮಸ್ಕಾರ ವೀಕ್ಷಕರೇ, ಆತ ಸಾಲ ಮಾಡಿದ ಹೆಂಡತಿಯನ್ನೇ ಕೊಂದು ದೃಶ್ಯಂ ಸ್ಟೈಲ್ನಲ್ಲಿ ಹೂತು 24 ದಿನ ಆಟ ಆಡಿದ. ಇದು ಗರುಡ ಟಿವಿಯ ವಿಶೇಷ ಕ್ರೈಮ್ ಸ್ಟೋರಿ. ವೀಕ್ಷಕರೇ, ಇದು ಗಂಡನಿಂದಲೇ ಹತ್ಯೆಯಾದ ಹೆಂಡತಿಯ ದುರಂತ ಕಥೆ ಅಂತ ಹೇಳ್ಬೋದು. 45 ವರ್ಷದ ಸರೋಜಿನಿಯ ಹತ್ಯೆ ಆಗಿದೆ. ವೀಕ್ಷಕರೇ, ಅದು ದೇವರ ಹಿಪ್ಪರಿಗೆ, ವಿಜಯಪುರದ ದೇವರ ಹಿಪ್ಪರಿಗೆಯ ಒಂದು ಕುಟುಂಬ. ಹೆಂಡತಿ ಸರೋಜಿನಿ ಪ್ರಭು ರತ್ನಾಕರ್ ಅಂತ ಹೇಳಿ 45 ವರ್ಷ, ಗಂಡ ಪ್ರಭು ರತ್ನಾಕರ್ 46-47 ವರ್ಷ. ಗಂಡನದು ಕಾಂಟ್ರಾಕ್ಟ್ ಕೆಲಸ. ಹಾಗೆ ಆತ ವಿಪರೀತ ಸಾಲ ಮಾಡಿದ್ದ, ಕೈ ಸಾಲ, ಇತರೆ ಸಾಲ. ಆತನಿಗೆ ಯಾವಾಗಲೂ ಸಾಲಗಾರರ ಕಾಟ ಇದ್ದೇ ಇತ್ತು. ಮನೆ ಬೇರೆ ಕಟ್ಟಿಸಿದ್ದ. ಹಾಗೆ ಹೆಂಡತಿ ಹೆಸರಿನಲ್ಲೇ ಚೆಕ್ಗಳನ್ನ ಸಾಕಷ್ಟು ಆತ ನೀಡಿದ್ದ. ಚೆಕ್ ಬೌನ್ಸ್ ಆಗಿ ಯಾದಗಿರಿ ಕೋರ್ಟ್ನಲ್ಲಿ ಚೆಕ್ ಬೌನ್ಸ್ ಕೇಸ್ ಅಲ್ದಾಡ್ತಾ ಇದ್ಲು ಹೆಂಡತಿ. ಪಾಪ ಕೋರ್ಟ್ ಕಚೇರಿ ಅಲ್ದಾಡಬೇಕು ಅಂದಾಗ ಗೃಹಿಣಿಯರಿಗೆ ಸಹಜ ಆಕೆಗೆ ಕೋಪ ಬರ್ತದೆ. ಸಾಲ ಮಾಡಬೇಡ ಅಂತ ಹೇಳಿ ಗಲಾಟೆ ಮಾಡ್ತಾಳೆ. ತಪ್ಪೇನು? ಕಳೆದ ಜನವರಿ 2024ನೇ ತಾರೀಕಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೀತದೆ ಗಂಡ ಹೆಂಡತಿಗೆ. ಆತ ಹಾರಿಯನ್ನ ತಗೊಂಡು ತಲೆಗೆ, ಕುತ್ತಿಗೆಗೆ ಹಾರಿಯಿಂದ ಹೊಡಿತಾನೆ. ಆಕೆಯ ಪ್ರಾಣ ಪಕ್ಷಿ ಅಲ್ಲೇ ಹಾರಿ ಹೋಗ್ತದೆ. ಆತ ಸಹಜವಾಗಿ ಗಲಿಬಿಲಿ ಆಗ್ತಾನೆ. ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಪ್ರಾಯಶಃ ದೃಶ್ಯ ಸಿನಿಮಾ ನೋಡಿರ್ಬೇಕಾತ. ಆ ಸ್ಟೈಲ್ನಲ್ಲೇ ಅಂಗಳದಲ್ಲಿ ಆಕೆಯನ್ನ ಒಬ್ಬನೇ ಹೂತ್ ಬಿಡ್ತಾನೆ. 24 ದಿನ ವೀಕ್ಷಕರ ಯಾವ ರೀತಿ ಈತ ನೌಟಂಕಿ ನಾಟಕ ಆಡ್ತಾನಂದ್ರೆ, ಸರೋಜ ಎಲ್ಲಿ ಅಂತ ಹೇಳಿ ಬಂದು ಬಳಗ ಎಲ್ಲರೂ ಕೇಳ್ತಾರಲ್ಲ, ಅವಾಗ ಆತ ನಾಟಕವನ್ನ ಶುರು ಮಾಡ್ತಾನೆ. ಅದು ಸರೋಜಳ ಮಿಸ್ಸಿಂಗ್ ಕತೆ. ಅಂದ್ರೆ ಸೌದತ್ತಿಗೆ ಸಾಮಗ್ರಿ ತರ್ತೀನಿ ಅಂತ ಹೇಳಿ ಹೋದಾಕೆ ಬಂದಿಲ್ಲ ಅಂತ ಹೇಳಿ ಒಂದು ನಾಟಕ ಶುರು ಮಾಡ್ತಾನೆ. ತಾನು ಮತ್ತೆ ಮಗ ಪಟ್ಟಣ ಎಲ್ಲ ಹುಡುಕಾಡ್ತಾರೆ. ಅಲ್ಲಿ ನಂತರ ಎಲ್ಲ ಕಡೆ ಹುಡುಕಾಡಿ ಬಂದ್ವಿ ಅಂತ ಹೇಳಿ ದೇವರ ಹಿಪ್ಪರಿಗೆ ಪೊಲೀಸ್ ಠಾಣೆಯಲ್ಲಿ ತಾನೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ನೀಡ್ತಾನೆ. ಯಾಕೋ ಪೊಲೀಸರಿಗೆ ಈತನ ಓವರ್ ಆಕ್ಟಿಂಗ್ ಸ್ವಲ್ಪ ಗಮನಕ್ಕೆ ಬರ್ತದೆ. ಆತನನ್ನ ಹಿಡಿದು ಐ ಲವ್ ಯು ಅಂತ ವಿಚಾರ ಮಾಡ್ತಾರೆ. ಕೊನೆಗೆ ಆತ ಸ್ವಾಮಿ ನಾನೇ ಕೊಂದಿದ್ದು ಅಂತ ಹೇಳಿ ಒಪ್ಕೊಳ್ತಾನೆ. ಅಂದ್ರೆ 24 ದಿನಗಳ ನಂತರ ಒಂದು ಕೊಲೆ ಪ್ರಕರಣ ಅಂತ್ಯ ಕಾಣ್ತದೆ. ಆದ್ರೆ ಗಂಡನೇ ಹೆಂಡತಿಗೆ ಮೃತ್ಯುವಾಗಿದ್ದು ಮಾತ್ರ ದುರಂತ. ಕಲಿಗಾಲ ಇದು, ಕಲಿಗಾಲ. ಕಾಲಾಯ ತಸ್ಮೈ ನಮಃ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.